ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಒಂದು ಮಠ 1974ರಲ್ಲಿ ಓರ್ವ ಯುವಕ ಮಠಾಧೀಶನಾಗ್ತಾನೆ. ಆ ಮಠಕ್ಕೆ ಹೇಳಿಕೊಳ್ಳುವಂಥ ಆರ್ಥಿಕ ಸೌಲಭ್ಯ ಇರೋದಿಲ್ಲ. ಆದರೆ ಮಠಕ್ಕೆ ಸೇರಿದಂಥ ಸುಮಾರು 110 ಎಕರೆ ಭೂಮಿ ಇರುತ್ತೆ. ಸ್ವಾಮೀಜಿಯೇ ಆ ಭೂಮಿಯಲ್ಲಿ ಇಳಿದು ಕೃಷಿ ಮಾಡ್ತಾರೆ. ಅದೇ ವೇಳೆಗೆ ಬಂಗಾರದ ಮನುಷ್ಯ ಚಿತ್ರ ಬಿಡುಗಡೆಯಾಗಿರುತ್ತೆ. ಅಲ್ಲಿ ರಾಜ್ಕುಮಾರ್ ಬಾವಿಯನ್ನು ಸ್ವತಃ ತೋಡುವ ದೃಶ್ಯ ಏನಿದೆ ಅದನ್ನು ನೋಡಿ ಪ್ರೇರಿತರಾಗಿ ತಾವೇ ಬಾವಿಯನ್ನು ತೋಡಿ ಕೃಷಿಯನ್ನು ಆರಂಭಿಸ್ತಾರೆ. ಇವರು ಎಷ್ಟು ಪ್ರಭಾವವನ್ನು ಬೀರ್ತಾರೆ ಅಂದರೆ 2009ರಲ್ಲಿ ನವಲಗುಂದ ತಾಲೂಕಿನ ನಾಯಕನೂರು ಗ್ರಾಮದ ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದಾಗ ಇವರು ನೇರವಾಗಿ ಅಲ್ಲಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅಲ್ಲಿದ್ದಂಥ ಸವರ್ಣೀಯರನ್ನು ಕರೆಸಿ, ನೀವೆಲ್ಲರೂ ಸಹ ಒಂದಾನೊಂದು ಕಾಲದಲ್ಲಿ ದಲಿತರಾಗಿದ್ದವರೇ, ನಿಮ್ಮನ್ನು ಈ ಮಟ್ಟಕ್ಕೆ ಏರಿಸಿದವರು ಬಸವಣ್ಣನವರು, ಅದನ್ನು ಮರಿಬೇಡಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹಾಗೆಯೇ ಮೌಢ್ಯದ ವಿರುದ್ಧ ತಿರುಗಿ ಬೀಳ್ತಾರೆ ಈ ಸ್ವಾಮೀಜಿ. ಭಾರತ ಹುಣ್ಣಿಮೆಯ ಸಂದರ್ಭದಲ್ಲಿ ರೋಣ ತಾಲೂಕಿನ ಬೊಮ್ಮಸಾಗರ ಅನ್ನೋ ಗ್ರಾಮದಲ್ಲಿ ಅಸಂಖ್ಯ ಪ್ರಾಣಿಗಳ ಬಲಿಯನ್ನು ಕೊಡ್ತಾ ಇರ್ತಾರೆ. ಅಲ್ಲಿಗೆ ಹೋಗ್ತಾರೆ ಇವರು. ಹೋಗಿ ಹೇಳ್ತಾರೆ, ನಿಮ್ಮ ದುರ್ಗವಾಗ ಪ್ರಾಣಿ ಬಲಿನ ಬೇಕಂದ್ರೆ ಬಲಿಗೆ ತಂದ ಕ್ವಾಣಕ್ಕಿಂತ ನಾನು ಲಟ್ಟಿದ್ದೇನೆ, ನನ್ನ ಕಡೀರಿ, ಆಗರ ನಿಮ್ಮ ದುರ್ಗವ ಶಾಂತ ಆಕಾಳೇನೋ ನೋಡುನು ಅಂತ ಹೇಳಿ ನನ್ನನ್ನು ಬಲಿ ಕೊಡಿ, ಆ ಮೂಕ ಪ್ರಾಣಿಯನ್ನು ಯಾಕೆ ಬಲಿ ಕೊಡ್ತೀರಿ ಅಂತ ಹೇಳಿ ಆ ವರ್ಷ ಒಂದು ತೊಟ್ಟು ರಕ್ತ ಬೀಳದ ಹಾಗೆ ಆ ಒಂದು ಜಾತ್ರೆ ನಡೆಯುವ ಹಾಗೆ ಮಾಡ್ತಾರೆ ಇವರು. ಮಠಕ್ಕೆ ಸೇರಿದ ಸುಮಾರು 3,000 ಎಕರೆ ಭೂಮಿ ಇರುತ್ತೆ. ಯಾದಗಿರಿ, ಬಳ್ಳಾರಿ ಮುಂತಾದ ಕಡೆ ಅವೆಲ್ಲವನ್ನು ಶಾಲಾ ಕಾಲೇಜುಗಳ ನಿರ್ಮಾಣಕ್ಕೆ, ಆಸ್ಪತ್ರೆಗಳ ನಿರ್ಮಾಣಕ್ಕೆ, ಅಂಗನವಾಡಿಯ ನಿರ್ಮಾಣಕ್ಕೆ, ದೇವಸ್ಥಾನಗಳ ಮಠ ಮತ್ತು ದರ್ಗಾಗಳ ನಿರ್ಮಾಣಕ್ಕೆ, ಆಸ್ಪತ್ರೆಗಳ ನಿರ್ಮಾಣಕ್ಕೆ ಹೀಗೆ ಭೂಮಿಯನ್ನು ಉಚಿತವಾಗಿ ಕೊಡ್ತಾರೆ. ಯಾರು ಇಂತಹ ಅಪರೂಪದ ಸ್ವಾಮೀಜಿ ಅನ್ನೋ ಒಂದು ಕುತೂಹಲ ನಮ್ಮ ಮನಸ್ಸಲ್ಲಿ ಮೂಡಬಹುದು. ಅವರೇ ತ್ರಿವಿಧ ದಾಸೋಹಿ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರ ಸಂಸ್ಮರಣ ಗ್ರಂಥ ಕ್ರಾಂತಿ ಕಾರುಣ್ಯ ಈಗ ಲೋಕಾರ್ಪಣೆಯಾಗಿದೆ. ಸಂಪಾದಕರು ಶಿವನಗೌಡ ಗೌಡರ. ತೋಂಟದ ಮಠ ಬಹಳ ಪ್ರಧಾನವಾದದ್ದು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆದ ಮೇಲೆ ಈ ವೀರಶೈವ ಧರ್ಮ ವಚನಗಳು ಹರಡಿ ಹೋಗಿರುತ್ತೆ. ಅವೆಲ್ಲವನ್ನು ಒಗ್ಗೂಡಿಸಿ ಮತ್ತೆ ಈ ಒಂದು ಚಳವಳಿ ಏನಿದೆ, ವಚನ ಚಳವಳಿ, ಅದಕ್ಕೆ ಸ್ಥಿರವಾದ ನಿಲುವನ್ನು ನೀಡಿ 2ನೆಯ ಶೂನ್ಯ ಸಿಂಹಾಸನವನ್ನು ಏರ್ತಾರೆ ತೋಂಟದ ಸ್ವಾಮಿಗಳು. ಆ ಪರಂಪರೆಯಲ್ಲಿ ಬಂದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರ ನೆನಪಿಗಾಗಿ 4 ಭಾಗಗಳಲ್ಲಿ ಅವರ ಅಭಿಮಾನಿಗಳು ಬರೆದಂಥ ಲೇಖನಗಳ ಸಂಗ್ರಹ ಇದು. ಸೊಗಸಾದ ಕೃತಿ. ಒಮ್ಮೆ ಓದಿದ್ರೆ, ಒಬ್ಬ ಸ್ವಾಮೀಜಿ ಮನಸ್ಸು ಮಾಡಿದರೆ ಒಂದು ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಅನ್ನೋದು ಗೊತ್ತಾಗುತ್ತೆ. ಈ ಕೃತಿಯನ್ನು ಸಂಪಾದಿಸಿದ ಶಿವನಗೌಡ ಗೌಡರ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ವಿದ್ಯಾರಾಣಿ ಪಿ. ನಾನು ತುಮಕೂರಿನಿಂದ ಬಂದಿದ್ದೇನೆ. ನಾನು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೆ, ಸದ್ಯ ಗೃಹಿಣಿಯಾಗಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನ ಓದೋದು, ಸಂಗೀತ ಕೇಳೋದು. ವಿದ್ಯಾರಾಣಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಹರೀಶ್ ಕುಮಾರ್ DN ಅಂತ. ನಾನು ದಿಬ್ಬೂರು ಅಂತ, ತುಮಕೂರಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ದಿಬ್ಬೂರು ಅಂತ ಗ್ರಾಮದಿಂದ ಬಂದಿದ್ದೇನೆ. ನಾನು ಪ್ರಸ್ತುತ KSRTC ತುಮಕೂರು ವಿಭಾಗದಲ್ಲಿ ಲೆಕ್ಕಪತ್ರ ಮೇಲ್ವಿಚಾರಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮತ್ತು ನನ್ನ ಹವ್ಯಾಸಗಳು ಬಂದು ಆಟ ಆಡ್ತಕ್ಕಂಥದ್ದು ಮತ್ತು ಪುಸ್ತಕಗಳನ್ನ ಓದ್ತಕ್ಕಂಥದ್ದು ನನ್ನ ಅಭ್ಯಾಸ ಇದೆ. ಹರೀಶ್ ಕುಮಾರ್ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸುಧಾ ವಿ ಎ. ನಾನು ತುಮಕೂರಿನಿಂದ ಬಂದಿದ್ದೇನೆ. ತುಮಕೂರಿನ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿಯಲ್ಲಿ ಸಹಾಯಕ ಸಾಂಖ್ಯಿಕ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸುವುದು, ಸುಡೋಕು ಆಡುವುದು ಹಾಗೂ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳುವುದು. ತುಂಬ ಸಂತೋಷ ಸುಧಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾ ನೈರೋಬಿ ಕೀನ್ಯಾ ಪ್ರಾಂತದಲ್ಲಿರುವ ಶ್ರೀ ಆರ್ ಕೆ ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ವ್ಯಕ್ತಿ ಚಿತ್ರಣ ಸಂಪುಟ, ಹಲವರು ರಾಷ್ಟ್ರಾರಾಧಕರು, SR ರಾಮಸ್ವಾಮಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಮೊದಲ ಪ್ರಶ್ನೆ ಈಗ ಬಂತು. ಕದಂಬ ವಂಶವನ್ನು ಸ್ಥಾಪಿಸಿದ ಮಯೂರವರ್ಮನು ಸುಮಾರು ಎಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದನು? ಆಯ್ಕೆಗಳನ್ನು ನೋಡೋಣ. 20 ವರ್ಷ, 15 ವರ್ಷ, 25 ವರ್ಷ, 10 ವರ್ಷ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ವಿದ್ಯಾರಾಣಿ, ಆನಂತರ ಸುಧಾ. 20 ವರ್ಷ. 20 ವರ್ಷ ಆಯ್ಕೆ 1. ಸುಧಾ. 25 ವರ್ಷ. 25 ವರ್ಷ ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 20 ವರ್ಷ ಆಗಿತ್ತು. ಈ ಉತ್ತರವನ್ನು ವಿದ್ಯಾರಾಣಿ ಕೊಟ್ಟಿದ್ದಾರೆ. ಅವರಿಗೆ ಹಲವರು ರಾಷ್ಟ್ರಾರಾಧಕರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಕ್ರಿಸ್ತಶಕ 365ರಲ್ಲಿ ಮಯೂರವರ್ಮ ಮರಣಿಸಿದ ಅನ್ನೋ ವಿಚಾರ ನಮಗೆ ಗೊತ್ತು. ಅವನ ನಂತರ ಮಯೂರವರ್ಮನ ಮಗ ಕಂಗುವರ್ಮ ಅನ್ನೋನು ಆತ ಸಿಂಹಾಸನವನ್ನು ಏರ್ತಾನೆ. ಎಲ್ಲಿ ಸತ್ತ ಅನ್ನೋದು ನಿಖರವಾಗಿ ಗೊತ್ತಿಲ್ಲ. ಆದರೆ ಬಹುಶಃ ಬನವಾಸಿಯಲ್ಲೇ ಮಯೂರವರ್ಮ ಸತ್ತಿರಬೇಕು ಅನ್ನೋದು ಒಂದು ಹೊಳಹು. ಹೆಚ್ಚು ತಿಳಿದು ಬಂದಿಲ್ಲ ಮಯೂರವರ್ಮನ ಸಾವಿನ ಬಗ್ಗೆ, ಕೊನೆಯ ದಿನಗಳ ಬಗ್ಗೆ. ಮಾತ್ರೆ ದೇವೋಭವ, ಆರತಿ ಘಟಿಕಾರ್ ಬರೆದಂಥ ಹಾಸ್ಯ ಲೇಖನಗಳ ಸಂಗ್ರಹ ನಮ್ಮ ಪ್ರಶ್ನೆ. 1857ರಲ್ಲಿ ನಡೆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಯಾರು ಬ್ರಿಟಿಷ್ ವೈಸ್ರಾಯ್ ಆಗಿದ್ದರು? ಆಯ್ಕೆಗಳನ್ನು ನೋಡೋಣ. ವಿಲಿಯಂ ಬೆಂಟಿಂಗ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಡಾಲೋಸಿ, ವಾರನ್ ಹೇಸ್ಟಿಂಗ್ಸ್. ಮೊದಲಿಗೆ ವಿದ್ಯಾರಾಣಿ, ಆನಂತರ ಹರೀಶ್ ಕುಮಾರ್. ವಿಲಿಯಂ ಬೆಂಟಿಂಗ್. ವಿಲಿಯಂ ಬೆಂಟಿಂಗ್ ಆಯ್ಕೆ 1. ಹರೀಶ್ ಕುಮಾರ್. ಸರ್ ಆಯ್ಕೆ 4 ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್ ಆಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ. ಈ ಹೋರಾಟವನ್ನು ಹತ್ತಿಕ್ಕುವ ಸಾಮರ್ಥ್ಯ ಈಸ್ಟ್ ಇಂಡಿಯಾ ಕಂಪನಿಗೆ ಇಲ್ಲ ಅಂತ ಹೇಳಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ವಾಪಸ್ ಕರೆಸ್ಕೊಂಡು ಬ್ರಿಟಿಷ್ ರಾಣಿ ನೇರವಾಗಿ ತಾನೇ ಆಳೋದಕ್ಕೆ ಶುರು ಮಾಡ್ತಾಳೆ. ಆಗ ಲಾರ್ಡ್ ಕ್ಯಾನಿಂಗ್ ಅಂತ ಯಾರು ಇರ್ತಾರೆ ಆತನನ್ನು ವಾಪಸ್ಸು ಕರೆಸಿಕೊಂಡು ನಂತರ ಹೊಸ ವೈಸ್ರಾಯನ್ನು ಕಳುಹಿಸಿ ಆಡಳಿತವನ್ನು ಮುಂದುವರಿಸ್ತಾರೆ. ಹಸಿರು ಬಾಗಿಲು, ಓ ಹೆನ್ರಿಯ ಪ್ರಸಿದ್ಧ ಕಥೆಗಳ ಅನುವಾದ ಮಾಡಿದ್ದಾರೆ ಎನ್ ರಾಮನಾಥ್ ಅವರು. ನಮ್ಮ ಪ್ರಶ್ನೆ. ನನ್ನ ಜೀವಮಾನದಲ್ಲಿ ನೋಡಿದ ಎಲ್ಲ ದೇಶಗಳಿಗಿಂತ ಭಾರತವು ಅತ್ಯಂತ ಶ್ರೀಮಂತ ಮತ್ತು ಮುಂದುವರಿದ ರಾಷ್ಟ್ರವಾಗಿದೆ ಎಂದು ಯಾರು ಹೇಳಿದರು? ಆಯ್ಕೆಗಳನ್ನು ನೋಡೋಣ. ಮಾರ್ಕೊ ಪೋಲೋ, ಅಲ್ ಬಿರೂನಿ, ಫ್ರಾಂಕೋಯಿಸ್ ಬೆರ್ನಿಯರ್, ನಿಕೋಲ ದ ಕೊಂಟಿ. ಮೊದಲಿಗೆ ವಿದ್ಯಾರಾಣಿ, ಆನಂತರ ಸುಧಾ. 4 ನಿಕೋಲಾ ದ ಕೊಂಟಿ ಅಂತ ಹೇಳ್ತಾ ಇದ್ದಾರೆ.
ಸುಧಾ ಅವರು ಅಲ್ಬೆರೂನಿ. ಅಲ್ಬಿರೂನಿ ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಸರಿಯಾದ ಉತ್ತರ ಫ್ರಾಂಕೋಯಿಸ್ ಬೆರ್ನಿಯರ್ ಆಗಿತ್ತು. ಈ ಫ್ರಾಂಕೋಯಿಸ್ ಬೆರ್ನಿಯರ್ ಅಂತಕ್ಕಂಥ ಈ ಪ್ರವಾಸಿಗ ಫ್ರಾನ್ಸ್ ದೇಶಕ್ಕೆ ಸೇರಿದವನು. ವೃತ್ತಿಯಿಂದ ವೈದ್ಯನಾಗಿದ್ದ, ದಾರ್ಶನಿಕನಾಗಿದ್ದ, ಹಾಗೆಯೇ ಪ್ರವಾಸಿಯಾಗಿ ಜಗತ್ತಿನ ಹಲವು ದೇಶಗಳನ್ನು ಈತ ನೋಡಿದ್ದ. 1959ರಿಂದ 68ರವರೆಗೆ ಈತ ಮೊಘಲ್ ಸಾಮ್ರಾಜ್ಯದಲ್ಲಿ ಓಡಾಡ್ತಾನೆ. ಔರಂಗಜೇಬನ ಆಡಳಿತವನ್ನು ನೋಡ್ತಾನೆ. ಈ ದಾರಾ ಶಿಕೋ ಅಂತ ಯಾರು ಶಹಜಹಾನಿನ ಮೊದಲ ಮಗ, ದೊಡ್ಡ ಮಗ, ಹಿರಿಯ ಮಗ ಇರ್ತಾನೋ ಆತನ ಖಾಸಗಿ ವೈದ್ಯನಾಗಿಯೂ ಇರ್ತಾನೆ. ಆದರೆ ಔರಂಗಜೇಬ್ ಎಂತಹ ಕ್ರೂರಿ ಅಂದರೆ ಈ ದಾರಾ ಶಿಕೋವನ್ನು ಕೊಂದು ತಾನೇ ಅರಸನಾಗ್ತಾನೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಈ ಎಲ್ಲ ಮಾಹಿತಿಯನ್ನು ಟ್ರಾವೆಲ್ಸ್ ಇನ್ ದಿ ಮೊಘಲ್ ಎಂಪೈರ್ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಈ ಬೆರ್ನಿಯರ್ ದಾಖಲಿಸಿದ್ದಾನೆ. ಆತ ಬರೆದಿರುವಂಥ ಸಾಲು, ತಾನು ಕಂಡಂಥ ಭಾರತ ಏನಿತ್ತು, ನಾನು ನೋಡಿದ ದೇಶಗಳಲ್ಲೇ ಅತ್ಯಂತ ಶ್ರೀಮಂತ ದೇಶ ಅನ್ನೋ ಮಾತನ್ನು ಒಬ್ಬ ವಿದೇಶಿ ಪ್ರವಾಸಿಗ ದಾಖಲಿಸಿದ್ದಾನೆ. ಮುಂದಿನ ಪುಸ್ತಕ ಪುರುಷೋತ್ತಮ ಪರ್ವ, ಡಾಕ್ಟರ್ SLN ಸ್ವಾಮಿ ಬರೆದಂಥ ನಾಟಕದ ಪುಸ್ತಕ. ನಮ್ಮ ಪ್ರಶ್ನೆ: ಸೂರ್ಯನ ಅಧ್ಯಯನವನ್ನು ಮಾಡಲು ಭಾರತವು ರೂಪಿಸಿರುವ ಯೋಜನೆಯ ಹೆಸರೇನು? ರವಿ L1, ಸೂರ್ಯಯಾನ 1, ಭಾಸ್ಕರ 1, ಆದಿತ್ಯ L1. ಮೊದಲಿಗೆ ಹರೀಶ್ ಕುಮಾರ್, ಆನಂತರ ವಿದ್ಯಾರಾಣಿ. ಸರ್ ಆದಿತ್ಯ L1 ಆಪ್ಷನ್ 4. ಆದಿತ್ಯ L1 ಆಯ್ಕೆ 4. ವಿದ್ಯಾರಾಣಿ ಭಾಸ್ಕರ್. ಉತ್ತರವನ್ನು ನೋಡೋಣ. ಆದಿತ್ಯ L1 ಉತ್ತರ ಸರಿಯಾಗಿದೆ. ಪುರುಷೋತ್ತಮ ಪರ್ವ ಎನ್ನುವ ಈ ಒಂದು ಪುಸ್ತಕವನ್ನು ಹರೀಶ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಸೆಪ್ಟೆಂಬರ್ 2, 2023ರಂದು ಈ ಸೌರ ವೀಕ್ಷಣಾಲಯವನ್ನು ನಾವು ಹಾರಿಸಿದ್ವಿ. ಇದರಲ್ಲಿ 7 ಸಾಧನಗಳು ಇವೆ. ಇದರಲ್ಲಿ ಸೌರ ಜ್ವಾಲೆ ಹೇಗೆ ಬರುತ್ತೆ, ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ, ಸೌರ ಅಲೆಗಳು ಹೇಗೆ ಹರಡುತ್ತೆ, ಸೌರ ಅಯಸ್ಕಾಂತ ಹೇಗೆ ತನ್ನ ಪರಿಣಾಮವನ್ನು ಬೀರುತ್ತೆ ಇತ್ಯಾದಿ ಅನೇಕ ಮಾಹಿತಿಗಳನ್ನು ಲಾಗ್ರಾನ್ಜ್ ಪಾಯಿಂಟ್ 1 ಅನ್ನೋ ಸ್ಥಳದಿಂದ ಅಧ್ಯಯನ ಮಾಡುತ್ತಂತೆ. ಇದು ಈ ಲಾಗ್ರಾನ್ಜ್ ಪಾಯಿಂಟ್ ಅಂತ ಹೇಳ್ತಂದರೆ ಅಲ್ಲಿ ನಾವು ನೌಕೆಯನ್ನು ಇರಿಸಿದರೆ ಸೂರ್ಯನನ್ನು ಇಡೀ ವರ್ಷ ಯಾವುದೇ ಅಡೆತಡೆಗಳಿಲ್ಲದೆ ನೋಡಬಹುದು. ಗ್ರಹಣಗಳಾಗಲಿ, ಉಲ್ಕೆಗಳಾಗಲಿ, ಮತ್ತೊಂದಾಗಲಿ ಅಡ್ಡ ಬರೋದಿಲ್ಲ. ಅಂತಹ ಒಂದು ಸ್ಥಳ ಅಂದರೆ ನಮ್ಮ ಭೂಮಿಗಿಂತ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ ಏನಿದೆ, ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಸೂರ್ಯನ ಅಧ್ಯಯನವನ್ನು ಮಾಡ್ತಾ ಇದ್ದಾರಂತೆ. ಇದು ಸುಮಾರು 5 ವರ್ಷ 2 ತಿಂಗಳ ಕಾಲ ಕೆಲಸ ಮಾಡಬಹುದು ಅಂತ ನಿರೀಕ್ಷೆ ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು. ನಿಗರ್ ಶಾಜಿ ಅಂತಕ್ಕಂಥ ನಮ್ಮ ಭಾರತೀಯ ವಿಜ್ಞಾನಿ ಇದರ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಅಂಕಲ್ ಅಂತರಂಗ ಈ ಪುಸ್ತಕವನ್ನು ಸಂಪಾದಿಸಿದ್ದಾರೆ HV ನಟರಾಜ್, GS ರಾಮದೇವ್ ಮತ್ತು N ರಾಮನಾಥ್. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಗಮ್, ದ, ಜೋ, ಗು, ಟ. ಬಜರುತ್ತಿದ್ದಾರೆ ಸುಧಾ. ಗಂಧದ ಮನೆ ಜೊತೆ ಗುಮ್ಮಟ. ಗಂಧದ ಮನೆ ಜೊತೆ ಗುಮ್ಮಟ. ಜೊತೆ ಗುಮ್ಮಟ. ಗುಮ್ಮಟ.
ನಂಗೆ ಅರ್ಥವಾಗಲಿಲ್ಲಮ್ಮ. ವಿದ್ಯಾರಾಣಿ. ಗಂಧದ ಗುಡಿಯ ಜೊತೆ ಗಂಧದ ಗುಡಿಯಾ ಇಲ್ಲಮ್ಮ, ಜೋ ಇದೆ. ಗುಡಿ, ಗಂಧದ ಗುಡಿ ಜೊತೆ ಗಂಧದ ಗುಡಿ ಜೊತೆ ಗುಟು ಗುಮಟ ಗುಮಟ ಗುಮ್ಮಟ. ಉತ್ತರವನ್ನು ನೋಡೋಣ. ಜೋಡು ಗುಮ್ಮಟ. ಗಂಧದವನ ಜೊತೆ ಗುದ್ದಾಟ. ಸಗಡಿಯವನ ಜೊತೆಯಲ್ಲಿ ಸರಸವನ್ನು ಆಡೋದಕ್ಕಿಂತ ಗಂಧದವನ ಜೊತೆ ಗುದ್ದಾಡೋದು ಒಳ್ಳೆಯದು. ಇದು ಸರಿಯಾದ ಉತ್ತರ ಆಗಿತ್ತು. ಮುಂದೆ ನಾವು ಕೊಡ್ತಾ ಇದ್ದೇವೆ ಕಥಾ ಚಿಂತನ ಮನೋಮಂಥನ ಎನ್ನುವ ಪುಸ್ತಕ. ಮಾತಾ ತ್ಯಾಗಮಯಿ ಬರೆದಂಥ ಕೃತಿ ಇದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 68 ಕೂಡು 35, 80 ಕಳೆ 47, 15 ಗುಣಿಸು 15, 700 ಭಾಗಿಸು 20. ಬಜರುತ್ತಿದ್ದಾರೆ ಸುಧಾ. 490. 490. ಹರೀಶ್ ಕುಮಾರ್ ಇನ್ನು ಮಾಡ್ತಾ ಇದ್ದಾರೆ. ವಿದ್ಯಾರಾಣಿ ಇನ್ನು ಲೆಕ್ಕ ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 103, 33, 225, 35 ಎಲ್ಲವನ್ನ ಕೂಡಿದರೆ 396 ಬಂದಿದೆ. ಈ ಉತ್ತರವನ್ನು ಸುಧಾ ಅವರು ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮಾವಳ್ಳಿ ಐತಿಹ್ಯಗಳು ಸ್ಮರಣ ಸಂಚಿಕೆ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರ ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಅನಿಲ್ ಕುಮಾರ್ ಬೋರೋ, ಅರವಿಂದ್ ಶರ್ಮಾ, ಅರುಣೋದಯ ಸಹಾ, ಅಶೋಕ್ ಕುಮಾರ್ ಮಹಾಪಾತ್ರ. ಮೊದಲಿಗೆ ಹರೀಶ್ ಕುಮಾರ್, ಆನಂತರ ಸುಧಾ. ಸರ್, ಆಪ್ಷನ್ 1 ಅನಿಲ್ ಕುಮಾರ್ ಬೋರೋ. ಸುಧಾ. ಅಶೋಕ್ ಕುಮಾರ್ ಮಹಾಪಾತ್ರ. ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅನಿಲ್ ಕುಮಾರ್ ಬೋರೋ ಆಗಿತ್ತು. ಮಾವಳ್ಳಿ ಐತಿಹ್ಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಹರೀಶ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಅನಿಲ್ ಕುಮಾರ್ ಬೋರೋ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಅಸ್ಸಾಂ ರಾಜ್ಯಕ್ಕೆ ಸೇರಿದವರು. ಜಾನಪದ ಸಾಹಿತ್ಯದಲ್ಲಿ ಅಪಾರವಾದ ಪರಿಶ್ರಮ ಪಡೆದಿರುವ ಇವರು ಸಾಹಿತಿಗಳೂ ಸಹ ಆಗಿದ್ದಾರೆ. ಹಾಗೆಯೇ ಗುವಾಹಟಿ ವಿಶ್ವವಿದ್ಯಾನಿಲಯದಲ್ಲಿ ಈ ಜಾನಪದ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಚಾರ್ಯರಾಗಿಯೂ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಪುಸ್ತಕ ಜನಪ್ರಿಯ ಆರೋಗ್ಯ ಸಾಹಿತ್ಯ ಅಂದು ಇಂದು ಮುಂದು. ಡಾಕ್ಟರ್ ನಾ ಸೋಮೇಶ್ವರ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಉ, ಬೆಂ, ಪ, ಯೋ, ತು, ಗೆ, ರಿ, ಕಿ. ಬಜರುತ್ತಿದ್ದಾರೆ ಸುಧಾ. ಉರಿಯೋ ಬೆಂಕಿಗೆ ತುಪ್ಪ. ಉರಿಯೋ ಬೆಂಕಿಗೆ ತುಪ್ಪ. ಹರೀಶ್ ಕುಮಾರ್, ವಿದ್ಯಾರಾಣಿ ಸರಿದೆಯಾ? ಉತ್ತರವನ್ನು ನೋಡೋಣ. ಉರಿಯೋ ಬೆಂಕಿಗೆ ತುಪ್ಪ ಉತ್ತರ ಸರಿಯಾಗಿದೆ. ಜನಪ್ರಿಯ ಆರೋಗ್ಯ ಸಾಹಿತ್ಯ ಈ ಒಂದು ಪುಸ್ತಕವನ್ನು ಸುಧಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಶುಂಠಿಯ ಮತ್ತೊಂದು ಹೆಸರು ನಿಮಿತ್ತ, ಉದ್ದೇಶ, ನಾಯಿ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದ ತಾವು ಕೊಡೋದಕ್ಕೆ ಪ್ರಯತ್ನ ಪಡಿ. ಒಂದು ಉತ್ತರ. ಕಾರಗೆಣಸು ಅಪರೂಪದ ಶಬ್ದ. ಶುಂಠಿಗೆ ಕಾರಗೆಣಸು ಅಂತಲೂ ಕರೀತೇವೆ ಅನ್ನೋ ವಿಚಾರ ಹೆಚ್ಚಿನ ಜನಕ್ಕೆ ಗೊತ್ತಿರಲಾರದು. 2ನೇ ಶಬ್ದವನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ಹರೀಶ್ ಕುಮಾರ್, ಆನಂತರ ವಿದ್ಯಾರಾಣಿ. ಸರ್, ಕಾರಣ. 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 ಉತ್ತರವನ್ನು ನೋಡೋಣ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ. ಸುಧಾ ಬಜರ್ ಒತ್ತಿದ್ದಾರೆ. ಶುನಕ. ಶುನಕ. ನಾ ಇಲ್ಲಮ್ಮ, ನಾ ಇದೆ. ಶುನಕ. ಶುಣಕ ಅಂತ ಇಲ್ಲ ಕನ್ನಡದಲ್ಲಿ. ಶುನಕ ಇದೆ, ಶುಣಕ ಅಂತ ಇಲ್ಲ. ಹರೀಶ್ ಕುಮಾರ್ ಮತ್ತು ವಿದ್ಯಾರಾಣಿ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ ಸುಧಾ ಅವರು. ಉತ್ತರವನ್ನು ನೋಡೋಣ. ಸೊಣಗ ಅನ್ನೋದು ಇನ್ನೊಂದು ಶಬ್ದ. ಬಾಲರಾಮಾಯಣ ಈ ಒಂದು ಪುಸ್ತಕವನ್ನು ಹರೀಶ್ ಕುಮಾರ್ ಅವರಿಗೆ ಕೊಟ್ಟಿದೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ಟಿನ ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ವಿದ್ಯಾರಾಣಿ ಅವರಿಗೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಕೈ ಮೇಲೆ ಕೈ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ವಚನವನ್ನು ಕೊಡು, ಮದುವೆಯನ್ನ ಮಾಡಿಕೊ. ಮದುವೆಯನ್ನು ಮಾಡಿಕೊ. ಮುಂದಿನ ಪ್ರಶ್ನೆ. ಆದೇಶ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಜ್ಞೆ, ಕರ್ತವ್ಯ. ಆಜ್ಞೆ. ಮುಂದಿನ ಪ್ರಶ್ನೆ. ಶ್ರೀಶೈಲದಲ್ಲಿರುವ ಜ್ಯೋತಿರ್ಲಿಂಗದ ಹೆಸರೇನು? ಮಲ್ಲಿಕಾರ್ಜುನ, ಭೀಮಾಶಂಕರ. ಮಲ್ಲಿಕಾರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಾನ ಹೋಯಿತೆಂದರೆ? ಪ್ರಾಣ ಹೋಯಿತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿ ಕುರಿ ಯಜಮಾನಪ್ಪ. ಕಂಬಳಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕೈ ಮೇಲೆ ಕೈ ಹಾಕು ಅಂದರೆ ವಚನವನ್ನು ಕೊಡು. ಪಾಣಿಗ್ರಹಣ ಅಂತ ಹೇಳ್ತಂದ್ರೆ ಹಾಕಲ್ಲ, ಹಿಡ್ಕೋತಾರೆ. ಅಲ್ಲಿ ಗ್ರಹಣ ಅಂದರೆ ಹಿಡ್ಕೊಳ್ಳೋದಲ್ಲಿ. ಕೈ ಮೇಲೆ ಕೈ ಹಾಕೋದಂದ್ರೆ ಮಾತು ಕೊಡೋದು, ಪ್ರಮಾಣ ಕೊಡೋದು, ಈ ಅರ್ಥ ಬರುತ್ತೆ. 2ನೇ ಪ್ರಶ್ನೆಗೆ ಉತ್ತರ ಆಜ್ಞೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಮಲ್ಲಿಕಾರ್ಜುನ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಾನ ಹೋಯಿತೆಂದರೆ ಮರಣವೂ ಬಂದ ಹಾಗೆ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ತಲೆಯಲ್ಲಿರುವ ಏನು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಹರೀಶ್ ಕುಮಾರ್, ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕೈಗೂ ಬಾಯಿಗೂ ಜಗಳ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ತಿನ್ನುವುದರಲ್ಲಿ ಮಗ್ನನಾಗು, ಕೆಟ್ಟ ಮಾತನಾಡುತ್ತಾ ಹೊಡೆದಾಟಕ್ಕೆ ಇಳಿ. ತಿನ್ನುವುದರಲ್ಲಿ ಮಗ್ನನಾಗು. ಮುಂದಿನ ಪ್ರಶ್ನೆ. ಆಧರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತನ್ನ ಸೋಲನ್ನು ಒಪ್ಪಿಕೊಳ್ಳುವವನು, ಪ್ರೀತಿಪೂರ್ವಕವಾಗಿ. ಪ್ರೀತಿಪೂರ್ವಕವಾಗಿ. ಮುಂದಿನ ಪ್ರಶ್ನೆ. ಉಜ್ಜಯಿನಿಯಲ್ಲಿರುವ ಜ್ಯೋತಿರ್ಲಿಂಗದ ಹೆಸರೇನು? ಮಹಾಕಾಲೇಶ್ವರ, ಮಹಾರುದ್ರೇಶ್ವರ. ಮಹಾಕಾಲೇಶ್ವರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಾನವುಳ್ಳವನಿಗೆ ಮಾತಿನ ಪೆಟ್ಟು, ದೊಡ್ಡವನಿಗೆ ದೊಣ್ಣೆ ಪೆಟ್ಟು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಪ್ಪೆ ಮುಟ್ಟದ ಕೈಲಾಸದ ನೀರು. ಎಳನೀರು. ಎಳನೀರು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕೈಗೋ ಬಾಯಿಗೋ ಜಗಳ ಹಚ್ಚು, ತಿನ್ನುವುದರಲ್ಲಿ ಮಗ್ನನಾಗು ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಆಧರ, ತನ್ನ ಸೋಲನ್ನು ಒಪ್ಪಿಕೊಳ್ಳುವವನು. 3ನೇ ಪ್ರಶ್ನೆಗೆ ಉತ್ತರ ಮಹಾಕಾಲೇಶ್ವರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಾನವುಳ್ಳವನಿಗೆ ಮಾತಿನ ಪೆಟ್ಟು, ಮಾತುಗೇಡಿಗೆ ಮಚ್ಚಿನ ಪೆಟ್ಟು. ತಾವು ಹೇಳಿದ್ದು ದೊಡ್ಡವನಿಗೆ ದೊಣ್ಣೆ ಪೆಟ್ಟು. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಎಳನೀರು ಸರಿಯಾಗಿದೆ. ಒಟ್ಟು ತಾವು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸುಧಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕೈ ಚಾಚು ಎಂಬ ನುಡಿಗಟ್ಟಿನ ಅರ್ಥವೇನು? ಬೇಡು, ಕಾಡು. ಬೇಡು. ಮುಂದಿನ ಪ್ರಶ್ನೆ. ಆನನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮುಖ, ಕನ್ನಡಿ. ಮುಖ. ಮುಂದಿನ ಪ್ರಶ್ನೆ. ಅಮಲೇಶ್ವರದಲ್ಲಿರುವ ಜ್ಯೋತಿರ್ಲಿಂಗದ ಹೆಸರೇನು? ಓಂಕಾರೇಶ್ವರ, ತ್ರಯಂಬಕೇಶ್ವರ. ತ್ರಯಂಬಕೇಶ್ವರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಾವ ಕೊಟ್ಟದ್ದು ಮನೆ ತನಕ,
ಗಂಡ ಕೊಟ್ಟದ್ದು ಕೊನೆ ತನಕ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಬಾವಿಯೊಳಗೆ ಬಟ್ಲಾಡ್ತದೆ. ನಾಲಿಗೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕೈ ಚಾಚು ಬೇಡು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಮುಖ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಓಂಕಾರೇಶ್ವರ ಆಗಿತ್ತು, ತ್ರಯಂಬಕೇಶ್ವರ ಅಂತ ತಾವು ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮಾವ ಕೊಟ್ಟದ್ದು ಮನೆ ತನಕ, ದೇವ ಕೊಟ್ಟದ್ದು ಕೊನೆ ತನಕ, ಇದು ಸರಿಯಾದ ರೂಪ. ಐದನೇ ಪ್ರಶ್ನೆ, ಇದು ಹುಣ್ಣಿಮೆಯ ಚಂದ್ರ ನೆರಳು ಬಿದ್ದಿದೆ ಬಾವಿಯ ಒಳಗೆ, ಅದು ಅಲೆ ಬೀಸಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡುವ ಹಾಗೆ ಕಾಣುತ್ತೆ, ಬಾವಿಯೊಳಗೆ ಬಟ್ಲಾಡ್ತಿದೆ ಅಂತ ನಮ್ಮ ಜಾನಪದ ಕವಿ ಹೇಳಿದ್ದಾನೆ. ಎಷ್ಟು ಸರಿ ಉತ್ತರ ಆಯಿತು? ಎರಡು ಸರಿ ಉತ್ತರ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವಿದ್ಯಾರಾಣಿ ಅವರಿಗೆ ಸಿಗ್ತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ. ವಿದ್ಯಾರಾಣಿ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಹರೀಶ್ ಕುಮಾರ್ ಅವರಿಗೆ 6 ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಸುಧಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮನುಷ್ಯನಲ್ಲಿ 6 ಗುಣಗಳು ಇರಬಾರದು ಅಂತ ಹೇಳ್ತಾರೆ. ಯಾವುದು 6 ಗುಣ ಅಂದರೆ ವಿಪರೀತ ನಿದ್ರೆ ಮಾಡೋದು, ಹಾಗೆಯೇ ತಂದ್ರ ಅಂತ ಹೇಳ್ತಾರೆ, ಯಾವಾಗಲೂ ಜೂಗಡಿಸ್ತಾ ಇರೋದು, ಪೂರ್ತಿ ನಿದ್ರೆ ಮಾಡಲ್ಲ, ಅರೆಬರ ನಿದ್ರೆ, ಏನು ಕೆಲಸವನ್ನು ಮಾಡೋದಿಲ್ಲ. ಹಾಗೆಯೇ ವಿನಾಕಾರಣ ಭಯ, ವಿಪರೀತ ಕೋಪ, ಹಾಗೆಯೇ ಆಲಸ್ಯ, ಸೋಮಾರಿತನ, ದೀರ್ಘಸೂತ್ರತ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಬಹಳ ನಿಧಾನಕ್ಕೆ ಮಾಡೋದು. ಈ 6 ದೋಷಗಳು ಇರಬಾರದು, ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಇರಲೇಬಾರದು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.